ಅಂತಹವರಿಗೆ 20 ಸೀಟು ಬರುತ್ತೆ ಅಂದ್ರೆ ಅದಕ್ಕೆ ನೀವು ಬೆಲೆ ಕೊಡ್ತೀರಾ ಅಥವಾ ವಾಸ್ತವಿಕವಾಗಿ ಏನಾಗಿದೆ ಅದಕ್ಕೆ ಬೆಲೆ ಕೊಡ್ತೀರಾ ಎಂದು ಪ್ರಶ್ನಿಸಿದ್ರು. ಪಾಪ ಕುಮಾರಸ್ವಾಮಿ ಸೋತರು ಹೇಳ್ಕೋತಾರೆ, ಗೆದ್ದರು ಹೇಳ್ಕೋತಾರೆ, ಅವರ ವಿಚಾರ ಗಂಭೀರವಾಗಿ ಪರಿಗಣಿಸಲಾಗುವುದಿಲ್ಲ ಎಂದರು. ಚಿಕ್ಕಬಳ್ಳಾಪುರದ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ರದ್ದತಿ ಹೇಳಿಕೆ ಬಗ್ಗೆ ಬಿಜೆಪಿ ಟೀಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ, ಜಾತೀಯ ಮತೀಯ ಪಂಗಡಗಳ ದ್ವೇಷ ಮಾಡುವುದೇ ಬಿಜೆಪಿಯ ಅಜೆಂಡಾ. ಆ ಅಜೆಂಡಾ ಇಲ್ಲ ಅಂದ್ರೆ ಅವರಿಗೆ ಶಕ್ತಿನೂ ಇಲ್ಲ, ತಾಕತ್ತೂ ಇಲ್ಲ. ಜನರ ಮನಸ್ಸನ್ನ ಗಲಿಬೆ ಆತಂಕ ಮೂಡಿಸುವುದರಿಂದಲೇ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾರೆ ಎಂದು ಕಿಡಿಕಾರಿದರು. ಹೇಳುವುದು ಮುಖ್ಯ ಅಲ್ಲ. ಇಲ್ಲಿ ಏನಾಗಿದೆ, ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತರು, ನನ್ನ ವಿರುದ್ಧ ನಿಂತರಲ್ಲ ಅವರು 3ನೇ ಜಾಗಕ್ಕೆ ಬಂದರು. ಬಹುಶಃ ಡೆಪಾಸಿಟ್ ಕಳ್ಕೊಂಡ್ರೆ ಉಳಿಸಿದ್ರೆ ಗೊತ್ತಿಲ್ಲ, ಡೆಪಾಸಿಟ್ ಕಳ್ಕೊಂಡ್ರು. ಅವರು ಇವತ್ತು 20 ಸೀಟ್ ಬರ್ತದೆ ಅಂತೇಳಿ ಹೇಳಿದರೆ ಅದಕ್ಕೆ ನೀವು ಬೆಲೆ ಕೊಡ್ತೀರಾ ಅಥವಾ ವಾಸ್ತವಿಕವಾಗಿ ಏನು ನಡೀತೋ ಅದಕ್ಕೆ ಬೆಲೆ ಕೊಡ್ತೀರಾ? ಅಷ್ಟೇ ಪ್ರಶ್ನೆ. ಅದಕ್ಕೆ ಉತ್ತರ ಬೇರೆ ಏನಿಲ್ಲ. ಅವರು ಪಾಪ ಎಲ್ಲವನ್ನೂ ನೋಡಿ ಸೋತರೂ ಹೇಳ್ಕೊಳ್ತಾರೆ, ಗೆದ್ದರೂ ಹೇಳ್ಕೊಳ್ತಾರೆ. ಅದನ್ನು ಅವರು ಹೇಳಿಕೊಳ್ಳೋದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ವಸ್ತುಸ್ಥಿತಿಯನ್ನು ನಾವು ಗಣನೆಗೆ ತೆಗೆದುಕೊಂಡು ಅದಾಯ್ತಲ್ಲ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದೊಂದು ಯಾವುದೋ ಒಂದು ಸಮಾರಂಭದಲ್ಲಿ ಭಾಷಣ ಮಾಡುವಾಗ ಕೊಟ್ಟಿದ್ದಾರೆ, ಅದು ಪಾಲಿಸಿ ಡಿಸಿಷನ್, ಅದಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾಗ್ತದೆ. ಅದನ್ನು ಹೇಳಿದರೆ ಡಿಸಿಷನ್ ಕೊಡಲಿಲ್ಲ, ನಾನು ನನ್ನ ಪ್ರತಿಕ್ರಿಯೆ ಹೇಳಿದೆ ಅಂತ ಹೇಳಿದೆ. ಅದಕ್ಕೆ ಆಮೇಲೆ ಫುಲ್ ಸ್ಟಾಪ್ ಆಯಿತು. ಆಮೇಲೆ ಪುನಃ ಯಾಕೆ BJPಗೆ ಅವರಿಗೆ ಏನು ಅಸ್ತ್ರ ಇಲ್ಲದಾಗ ಮತ್ತು ಏನೊಂದು ಅಸ್ತ್ರ ಹುಡುಕ್ತಾರೆ. BJPದು ಸಮಸ್ಯೆ ಇಲ್ಲ, ನಮ್ಮ ಸಮಸ್ಯೆ ನಾವು ಪರಿಹಾರ ಮಾಡ್ತೇವೆ. ಅದಕ್ಕೆ ಯಾವುದೇ ಒಂದು ಸರ್ಕಾರ ನಿರ್ಣಯ ಮಾಡಬೇಕಾದ್ರೆ ಅದಕ್ಕೊಂದು ವಿಧಿವಿಧಾನಗಳಿರ್ತದೆ ಮತ್ತು ಅದು ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಬೇಕು. ಅದು ಆಗಲಿಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರ ಮೇಲೆ ಆಯ್ತಲ್ಲ, ಅದರ ಮೇಲೆ ಸುಮ್ಮನೆ ಇರಬೇಕು. ಅದನ್ನೇ ಆಡ್ತಾ ಅದರ ಮೇಲೆ ಹೊಡಿತಾ ಇದ್ರೆ ಏನು ಪ್ರಯೋಜನ? ಅವರಿಗೆ ಅದೇ ಬಂಡವಾಳ. ಅವರಿಗೆ ಮತೀಯ ದ್ವೇಷ, ಜಾತಿ ದ್ವೇಷ, ಪಂಗಡಗಳ ದ್ವೇಷ ಮಾಡೋದೇ BJPಯ ಅಜೆಂಡಾ. ಅದು ಆ ಅಜೆಂಡಾ ಇಲ್ಲದಿದ್ದರೆ ಅವ್ರಿಗೇನು ಶಕ್ತಿಯೂ ಇಲ್ಲ, ತಾಕತ್ತೂ ಇಲ್ಲ. ಜನಗಳ ಮನಸ್ಸನ್ನು ಗಲಭೆಯಲ್ಲಿ ಮಾಡಿ ಆತಂಕ ಮೂಡಿಸುವುದರಿಂದಲೇ ರಾಜಕೀಯ ಬೆಳೆಯನ್ನು ಬೆಳೆಸತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಕಾಂಗ್ರೆಸ್ನವರು ಕೂಡ ನಾವು ಅವರಿಗೆ ಆಹಾರ ಕೊಡಬಾರ್ದು ಅಷ್ಟೇ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.